ನಿಮ್ಮನಿಗೆ ಕರ್ಕೊಂಡೋಗಿ ನೀಚೆ ಬಡ್ಸ್ಬಿಟ್ಟು ಕಳಿಸ್ಬಿಟ್ಟು ಗಂಡ ಹೆಂಡತಿ ಸೇರ್ಕೊಂಡು ಈ ತರ ಡಿಂಗರ್ ಬೆಲ್ಲಿ ಆಟ ಆಡೋದು ಬಿಟ್ಬಿಡಿ. ದೇವ್ ಹಂಗೆಲ್ಲ ಮಾತಾಡ್ತಿ, ಸರಿಯಾಗಿ ಮಾತಾಡು. ಮತ್ತೆ? ನನ್ ಕೈ ಬೈಸ್ಕೊಳೋದ್ಕಿನ್ನ ಮುಂಚೆ ಇಟ್ಬಿಡು ಫೋನ್. ನಿನ್ನ ಗಂಡ ಏನು ಹಂಗ್ ಮಾತಾಡೋದು? ನೀನೇ ಈ ತರ ಮಾತಾಡ್ತಿದ್ಯಲ್ಲ, ಮತ್ತೆ ಏನೋ ಹೇಳಿದ್ರೆ ಒಳ್ಳೆ ಮಾತು. ಸರಿ ಆಯ್ತು ಸರಿ ಮಾಡಿ ಜಾಸ್ತಿ ಮಾತಾಡ್ಬಿಡ. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್.ಜೆ. ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಯಾವ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ, ಟಿ ವಿ ಆಗಿ ನೋಡಲಿ ಬರೀ ಎಲೆಕ್ಷನ್ ರಿಸಲ್ಟ್ ಬಗ್ಗೆನೇ ಸುದ್ದಿ. ಅದರಲ್ಲೂ ತಮಿಳ್ನಾಡಿನಲ್ಲಿ ಭರ್ಜರಿ ಜಯ ಸಾಧಿಸ್ಬಿಟ್ಟಿದ್ದಾರೆ ಚಿತ್ರನಟ ದಳಪತಿ ವಿಜಯ್ ಅಂತ ಹೇಳಿ. ಸೊ ಇದೇ ವಿಚಾರವಾಗಿ ನಾವೊಬ್ಬರು ಟ್ರ್ಯಾಪ್ ಮಾಡ್ತಾ ಇದ್ದೀವಿ. ನನಗೆ ಅಭಿ ಅನ್ನೋರು ಮೆಸೇಜ್ ಕಳಿಸಿ, ನನ್ನ ವೈಫ್ ಅನಿತಾ ಅಂತ ಅವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಇದೀಗ ಬನ್ನಿ ಕಾಲ್ ಮಾಡುವ ಅನಿತಾಗೆ. ಹಲೋ ಹಲೋ, ಯಾರು? ಇದು ಅನಿತಾ ಅವರ ಮಾತಾಡ್ತಾ ಇರೋದು? ನೀವ್ಯಾರು? ನಾನು ರಮೇಶ್ ಅಂತ ಅಂದ್ಬಿಟ್ಟು. ಯಾವ ಊರು? ನಾವು ಬೆಂಗಳೂರವ್ರೇನೆ. ನಿಮ್ಮ ಯಜಮಾನ್ರಿಲ್ವಾ, ಅವ್ರ ಫ್ರೆಂಡ್ ಮಾತಾಡ್ತಾ ಇರೋದು. ಹೇಳ್ರಣ್ಣ. ಎಲ್ಲಿ ನಿಮ್ಮ ಮನೆಯವರು ಅಭಿ? ಕೆಲ್ಸಕೋಗೋರೆ. ಅಕ್ಕ ಫಸ್ಟು ಸ್ವಿಚ್ ಆಫ್ ಮಾಡ್ಕೊಳಕ್ಕೆ ಹೇಳಿ ಅವ್ರ ಮೊಬೈಲ್ನ. ಯಾಕೆ? ಅಯ್ಯೋ ನಿಮಗೆ ವಿಚಾರ ಗೊತ್ತಿಲ್ವಾ? ಇಲ್ಲ ಅಣ್ಣ, ಗೊತ್ತಿಲ್ಲ. ಹೇಳ್ರಿ ಏನದು? ಅಕ್ಕ ಫಸ್ಟು ಟಿ ವಿ ಹಾಕಿ ಹೇಳ್ತೀನಿ. ಏನಾಗದೆ? ಇಲ್ಲಿ ದೊರೆ ಅಂತ ಆಟೋ ಓಡಿಸೋನೊಬ್ಬ ಅವನೇ. ಹಾ ವಿಜಯ್ ಇದು ಪಕ್ಷ ಸೋಲ್ತದೆ ಅಂತ ಇವನು ಚಾಲೆಂಜ್ ಕಟ್ಟಿದ ಅಭಿಣ್ಣ. ಇಲ್ಲಿ ದೊರೆ ಅಣ್ಣ ಬಂದ್ಬಿಟ್ಟು ಗೆದ್ದೆ ಗೆಲ್ತದೆ ಅಂತ ಅವರು ಸ್ವಲ್ಪ ತಮಿಳ್ನಾಡು ಲಿಂಕ್ ಅವರು, ಹೊಸೂರವರು, ಅವ್ರು ಚಾಲೆಂಜ್ ಕಟ್ಟಿದ್ರು. ಮಾತಲ್ಲೇ ಫಸ್ಟು ದುಡ್ಡು ಕಟ್ಟೋಣ ಅಂತ ಇದು ಮಾಡಿದ್ರು. ನಾವೆಲ್ಲ ದುಡ್ಡು ಪಡ್ಡು ಬೇಡ, ಸುಮ್ಮನೆ ಬೇರೆ ಏನಾದ್ರು ಇದು ಮಾಡ್ಕೊಳ್ಳಿ ಅಂದಿದ್ದಕ್ಕೆ ನಮ್ಗೆ ಗೊತ್ತಿಲ್ದಂಗೆ ಇವರು ಅರ್ಧ ಮೀಸೆ ಬೋಳ್ಸ್ಕೊತೀನಿ ಅಂತ ಏನೋ ಇದು ಮಾಡಿದ್ರಂತೆ ಅಭಿ ಅಣ್ಣ. ಇದು ದೊರೆ ಅಣ್ಣ ಈಗ ಅಭಿನ್ ಹುಡುಕ್ತಾವ್ರೆ. ಕೊಡೋಣ, ನಮ್ಮ ಅಭಿ ಇದ್ರೆ ಯಾರಣ್ಣ ಮಾತಾಡಕ್ ಬಂದ್ ನೋಡಿಲ್ಲ. ಮೀಸೆ ಬೋಡ್ಸ್ಕೊಂಬಂದ್ಬಿಡು ಅಂದಣ. ಏನ್ ನೋಡಕತ್ತದಿ ಅಕ್ಕ? ಅರ್ಧ ಮೀಸೆ ಅಣ್ಣ. ಯಾರು ಮಾತಾಡ್ತಿರೋದು ಅಂತ ಗೊತ್ತಾಗ್ತಿಲ್ಲ ನಂಗೆ. ನಾನ್ ಸಂತು ಅಂದ್ಬಿಟ್ಟು ನಮ್ಮ ಅಭಿ ಏನ ಅದೇ ಗೊತ್ತಾಯ್ತಣ್ಣ, ಫೋನ್ ಗೊತ್ತಾಯ್ತು ನಿಮ್ದು. ಹಾ, ಇವ್ ಅಣ್ಣಂಗೆ ಯಾಕೆ ಬೇಕು? ಯಾವ ಪಕ್ಷನಾರು ಗೆಲ್ಲಿ ಸೋಲ್ಲಿ ಇವ್ರ ಮನೆಗೆ ಏನು ಇಟ್ಟು ತಂದು ಹಾಕ್ತಿದ್ರ? ಬೈರಣ್ಣ ನೀವ್ ಒಂಚೂರು. ಯಾಕೆ ಬೇಕು? ಯಾವ್ದನ್ನ ಬಿಡ್ಲಿ, ಅವ್ರಿಗೆ ಯಾಕೆ? ಕ್ರಿಕೆಟ್ ಹಂಗೇನೆ. ಅಯ್ಯೋ ನಮ್ಗೆ ಕ್ರಿಕೆಟ್ ಅದೇನೆ. ಕ್ರಿಕೆಟ್ ವಿಚಾರ ನಮ್ಗೆ ಗೊತ್ತಿರ್ಲಿಲ್ಲ ಅಕ್ಕ. ಇದು ಮಾತ್ರ ಮಾತಾಗಿ ಜಿದ್ದು ಮಾಡ್ಕೊಂಡು ಎಲ್ಲ ಹಿಂಗ್ ಮಾಡಿ ಕುಂತ್ಕೊಂಡವ್ರೆ. ಮೀಸೆ ಬಡ್ಸ್ಕೊಳೋದು ಒಂದಿದ್ದ ಬಡ್ಸ್ಕೊಂಡ್ ಬಂದ್ ಅಷ್ಟೇ, ಇನ್ನೇನ್ ಮಾಡಕ್ಕಾಗದೆ? ಇವ್ರಿಗೇನ್ ಬುದ್ಧಿ ಹೇಳೋರು ಯಾರು ಇಲ್ವಾ? ಯಾರು ಇಲ್ಲ ಅಣ್ಣ. ನೀನೊಂದು ಹೇಳೋಣ ಒಂದ್ ಸ್ವಲ್ಪ. ನೀವೊಂದು ಹೇಳ್ತೀವಿ ಒಂದ್ ಸ್ವಲ್ಪ. ನಮ್ಮ ಮಾತುಗಳಿಗೆಲ್ಲ ಬೆಲೆ ಕೊಡ್ತಾನ ಅವನು. ನೀವು ನಿಮ್ ಸ್ಟೈಲಲ್ಲಿ ಹೇಳ್ಬೇಕು. ಏನ್ ಹೇಳಿದ್ರು ಕಲಿಯಲ್ಲ, ಹೇಳೋಣ. ಕಲಿಯಲ್ಲ ಅಂದ್ರೆ ಹೆಂಗಕ್ಕ? ಮಕ್ಕಳವೇ, ಹೆಂಡತಿ ಅವ್ರೆ, ಏನೇನು ಕಲಿಯಲ್ಲ? ಇನ್ಯಾವಾಗ ಕಲಿಯೋದು? ಮತ್ತೆ ಈಗ ದುಡ್ಡು ಹೋದ್ರೆ ಸಂಪಾದನೆ ಮಾಡ್ಬೋದು. ಮೀಸೆ ಹೋದ್ರೆ ಸಂಪಾದನೆ ಮಾಡಕ್ಕಾಗತ್ತೆ. ಮೀಸೆ ಹೋದ್ರೆ ಪುನಃ ಬರ್ತದೆ, ಅದಲ್ಲಕ್ಕ. ಮರ್ಯಾದೆ ಹೋದ್ರೆ ಬರ್ತದ? ನೀವ್ ಒಳ್ಳೆ ಚೆನ್ನಾಗಿ ಕೇಳ್ತೀರಿ. ಅರ್ಧ ಮೀಸೆ ಬೋಡಿಸ್ಕೊಂಡು ಮರ್ಯಾದೆ ಹೋದ್ರೆ ಯಾರು ತಂದು ಕೊಡ್ತಾರೆ ವಾಪಸ್ಸು? ಹಂಗೆ ಬೋಡಿಸ್ಬಿಟ್ಟು ಮರ್ಯಾದೆ ಕಳಿಬೇಕು ಸುಮ್ಮನಿರಂತ. ಏನ್ ಮಾಡಕತ್ತದಿ? ನನ್ಗೆ ಯಾಕೋ ಡೌಟು, ನೀವು ನಿಜವಲ್ಲೂ ಅಭಿ ಅಣ್ಣನ ಹೆಂಡ್ತಿನ ಯಾರು ನೀವು? ಅವ್ರ ಹೆಂಡ್ತಿನೇನಿ. ಹಂಗಾರೆ ಇವತ್ತು ಬರೋ ಮಾತಿಲ್ಲ ಮನೆಗೆ. ನನಗೆ ಗೊತ್ತಿಲ್ಲ ಅಕ್ಕ, ಅದೇನು ಮಾಡ್ಕೊಂಡವನ ಅಣ್ಣ ಅಂದ್ಬಿಟ್ಟು. ನೀವೇನೇನೋ ಅನ್ಕೊಂಡಿದ್ರಿ, ನಿಜವಲ್ಲ ನನಗಂತೂ ಗೊತ್ತಿಲ್ಲ. ನಾನು ಹೇಳ್ತಿರಂತೂ ಸತ್ಯವಲ್ಲೂ ನಿಜ ಈ ಮಾತು. ಅಡಿಯಣ್ಣ, ನಮ್ಮ ಮದುವೆಗೆ ಮಾಡ್ತೀನಿ ತಿರ್ಗಾ. ಬೇಡ, ನಾನು ಹಂಗೆ ಇರ್ತೀನಿ. ಮಾಡಿ ನನ್ನ ಫೋನ್ ಯಾಕೆತ್ತಲ್ಲ ಕೇಳ್ತೀನಿ. ಹಂಗೆ ಇರೋಣ ಲೈನೈ. The person you are speaking with has put your call on hold. ಹಲೋ 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 ಅಭಿ. ಹಲೋ ಅಣ್ಣ, ಫೋನ್ ಯಾಕಣ್ಣ ಎತ್ತುತ್ತಾ ಇಲ್ಲ? ಎಲ್ಲಿ ಮಾಡಿದ್ರಾ? ನಾಗರಾವ್ಗೆ ಏನಾರು ಕೂತೈತಾ ನಿನ್ನ ಫೋನ್ ಮೇಲೆ? ಎಲ್ಲಿ ಮಾಡಿದೆ ಅಂತ ನನ್ನೇ ಕೇಳಿದೆ. ಇಲ್ಲಿ ದೊರೆ ಅಣ್ಣ ಎಲ್ಲ ಕರೀತಾವ್ರೆ ಬರ್ಬೇಕಂತ ಇಲ್ಲಿ ಸ್ಟ್ಯಾಂಡ್ ಹತ್ರ. ಒಂದು ಕವರ್ ಕೊಡಕ್ಕ. ಇಲ್ಲ ಸರ್, ರಾಂಗ್ ನಂಬರ್ ಆಯ್ತು. ಅಣ್ಣ ಎಲ್ಲ ಸುಳ್ಳು ಹೇಳ್ತಿ. ಏನು ಸುಳ್ಳು ಹೇಳ್ತಿರೋದು? ಈಗ ನಾಟಕ ಮಾಡ್ತಿರೋದು. ಗಂಡ ಹೆಂಡತಿ ಸೇರ್ಕೊಂಡು ಹಿಂಗೆ ಆಡಬೇಡಿ ಹೇಳ್ತಾ ಇದ್ದೀನಿ. ತಡಿಯಣ್ಣ, ಇನ್ನೊಂದ್ಸತಿ ಮಾಡ್ತೀನಿ ತಡಿ, ಹಂಗೆ ಇರು. ಏನಾರು ಉಲ್ಟಾ ಹೊಡಿಬೇಕು ಅವಾಗಿರೋದು. ಹಲೋ ಅಣ್ಣ, ಅವ್ರು ಎತ್ತುತ್ತಿಲ್ಲ. ನಿಮ್ಮನಿಗೆ ಕರ್ಕೊಂಡೋಗಿ ನೀಚೆ ಬಡ್ಸ್ಬಿಟ್ಟು ಕಳಿಸ್ಬಿಟ್ಟು. ಗಂಡ ಹೆಂಡತಿ ಸೇರ್ಕೊಂಡು ಈ ಥರ ಡಿಂಗರ್ ಬೆಲ್ಲಿ ಆಟ ಆಡೋದು ಬಿಟ್ಬಿಡಿ. ಅಣ್ಣ ದೇವ್ ಹಂಗೆಲ್ಲ ಮಾತಾಡ್ತಿ,
ಸರಿಯಾಗಿ ಮಾತಾಡು. ಮತ್ತೆ? ನನ್ನ ಕೈ ಬೈಸ್ಕೊಳ್ಳೋದ್ಕಿಂತ ಮುಂಚೆ ಬಿಡು ಫೋನ್. ನಿನ್ನ ಗಂಡ ಏನು ಹಂಗ್ ಮಾತಾಡೋದು? ನೀನೇ ಈ ತರ ಮಾತಾಡ್ತಿದ್ಯಲ್ಲ, ಮತ್ತೆ ಏನೋ ಹೇಳಿದ್ರೆ ಒಳ್ಳೆ ಮಾತು. ಸರಿ ಆಯ್ತು ಸರಿ ಮಾಡಿ ಜಾಸ್ತಿ ಮಾತಾಡ್ಬೇಡ. ನೀನು ಅಷ್ಟೇನೆ. ಸದ್ಯಕ್ಕೆ ನಂಬರ್ ಕೊಟ್ಟಿದ್ದೀವಿ ಹಸ್ಬೆಂಡೇ, ಅವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಆಗ್ತಾನೆ. The person you have called is speaking to someone else. ಹಲೋ ಹಲೋ ಅಭಿ ಅವರೇ, RJ ಸುನಿಲ್ ಮಾತಾಡೋದು. ಸರ್ ಹೇಳಿ. ಈಗ ನಿಮ್ಮ ವೈಫಿಗೆ ಫೋನ್ ಮಾಡಿ. ಹಾಂ ನಾನು ಅವ್ರಿಗೆ ಹೇಳಿದ್ದೀನಿ ಈ ಥರ ಎಲೆಕ್ಷನ್ದು ಇದು ಕಟ್ಬಿಟ್ಟಿದ್ರು, ಬೆಟ್ಟಿಂಗ್ ಕಟ್ಟಿದ್ರು. ಹಾಂ ವಿಜಯ್ ಏನಾದರೂ ಗೆದ್ಬಿಟ್ರೆ ನಾನು ಮೀಸೆ ಬೋಳಿಸ್ಕೊತೀನಿ ಅಂತ. ಹಾಂ ಅದಕ್ಕೆ ನನ್ನ ಫ್ರೆಂಡ್ ಒಬ್ರು ಕೇಳ್ತಾವ್ರೆ, ಆ ಥರ ಬೆಟ್ಟಿಂಗ್ ಕಟ್ಬಿಟ್ಟಿದೆ ಅಂತ ಹೇಳಿ ಅವ್ರಿಗೆ ಆಯ್ತು ಲೈನ್ಗೆ ಹಾಕಿ. The person you are speaking with has put your call on hold. ಹಲೋ ಹಾ ಯಾಕೆ ಫೋನ್ ಬಿಜಿ ಬರ್ತಿತ್ತು? ಯಾರೋ ನೋಡಿ ನೀ ಏನೋ ಮೀಸೆ ಬಡ್ಸ್ಕಂತಿ ಅಂತ ಯಾರೋ ದೊರೆ ಅನ್ನರ್ತಾವ್ ಕಟ್ಟಿದ್ದಂತೆ ನೀನು ಬೆಟ್ಟಿಂಗ. ದಳಪತಿ ಗೆದ್ರೆ ಕೋರ್ಸ್ ಮಾಡ್ಕೊಂತ ಅಂತ ಹೇಳಿದೆ, ಅದಕ್ಕೆ ನಾವು ಬೆಡ್ಡಿಂಗ್ ಮಾಡ್ತಿದ್ವಿ. ಹೌದಾ? ಹಂಗಾರೆ ಮೀಸೆ ಬಡ್ಸ್ಕೊಂಡ್ ಬಂದ್ಬಿಡು ನಿಮ್ ಕಡೆಗೆ. ಅಲ್ಲ ಅನಿತಾ, ನೀ ಯಾವ ಸೀಮೆ ಹೆಂಡ್ತಿ ಗಂಡಂಗೆ ಮೀಸೆ ಬೋಳ್ಸ್ಕೊ ಬಂದ್ಬಿಡು ಅಂತೀಯಲ್ಲ, ಇದೇನಿದು? ಹಂಗೆ ಹೇಳದ್ನ ಹಂಗೆಲ್ಲ ಹೇಳ್ಬಾರ್ದು, ನೋವಾಗಲ್ವ ಗಂಡನ ಮನ್ಸಿಗೆ? ಯಾರೇಳ ಮಾತಾಡೋದ್ ನೀನು? ಯಾರೇಳ? ನಾನು RJ ಸುನಿಲ್ ಅಂತ ಮಾತಾಡೋದು. RJ ಸುನಿಲ್ ಬಂದ್ಬಿಟ್ರ? ಅಲ್ಲಿ ಸಂತೋಷ್ ಆಯ್ತು, ರಮೇಶ್ ಆಯ್ತು, ಅಲ್ಲಿ RJ ಸುನಿಲ್ ಬಂದ್ಬಿಟ್ರ? ಬರಂಗಿಲ್ವ ಅವನು? ಯಾಕೆ ಬರ್ತಾನೆ? ಫೋನಾಗೆ ಬರ್ತಾನ? ಫೋನಾಗೆ ಬರೋದು ಅವನು ಯಾವಾಗಲೂ. ಏನೋ ಅವರೇನು ಮಾತಾಡೋದು? ಯಾರು? RJ ಸುನಿಲ್ ಅಣ್ಣ ಅಂತ ನೋಡಿಲ್ಲ ನಿನ್ ಪ್ರೋಗ್ರಾಮು? ಇವಾಗ ಅವ್ರೆ ಇಷ್ಟೊತ್ತೇಳಿ ಸುಳ್ಳು ಈಗ ಹೇಳ್ತೀರ. ನಾನು ನಿಜವಲ್ಲೂ ನನ್ನ ಹೆಸರು RJ ಸುನಿಲ್ಲೇ. ಥ್ಯಾಂಕ್ ಯು ಸೋ ಮಚ್ ಅನಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಅಭಿ ಅವರೇ ನಮ್ಮ ಒಟ್ಟಿಗೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಯಾವಾಗಲೂ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಸಾಕಷ್ಟು ಜನ ಈ ಕ್ರಿಕೆಟ್ ಆಗಲಿ, ರಾಜಕೀಯ ಆಗಲಿ, ಈ ಥರ ಫಲಿತಾಂಶಗಳಲ್ಲಿ ಬೆಟ್ಟಿಂಗ್ ಕಟ್ಕೊಳ್ತಾರೆ. ಸೊ ನೋಡ್ರಿ, ಯಾರು ಗೆಲ್ಲಿ ಯಾರು ಸೋಲ್ಲಿ ನಮ್ಮನೆ ಅಂತೂ ಉದ್ಧಾರ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಬೆಟ್ಟಿಂಗ್ಗಳನ್ನ ಕಟ್ಕೊಂಡು ದುಡ್ಡನ್ನಾಗಲಿ ಅಥವಾ ಬೇರೆ ಒಂದು ವಸ್ತುಗಳನ್ನಾಗಲಿ ಏನೇ ಅಂದಾಗಲಿ ಯಾಕೆ ನೀವು ಕಳ್ಕೋಬೇಕು? ಅವ್ರು ಗೆಲ್ತಾರೆ, ಅವ್ರು ಸೋಲ್ತಾರೆ. ಒಂಥರ ರಾಜಕೀಯ ಅನ್ನೋದು ಬಿಸ್ನೆಸ್ ಥರ ಆಗ್ಬಿಟ್ಟಿದೆ. ಸೊ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು RJ Sunil Prank Calls.